ವಿಷಯ ಏನಪ್ಪ ಅಂತಂದರೆ, ಹೀಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ ಫೇಸ್ಬುಕ್ನ. ಅದರಲ್ಲಿ ಜನಸ್ನೇಹಿ ನಿರಾಶ್ರಿತ ಆಶ್ರಮವನ್ನು ನಡೆಸ್ತಕ್ಕಂಥ ಯೋಗೇಶ್ ಅಣ್ಣವ್ರದ್ದು ಒಂದು ವಿಡಿಯೋ ಬಿಟ್ಟಿದ್ದರು. ನನ್ನ ಕನಸಿನ ಕಾರನ್ನು ತಗೊಂಡೆ, 9 ರಿಂದ 10 ಲಕ್ಷ ಖರ್ಚಾಯಿತು, ಎಲ್ಲರೂ ಕೂತ್ಕೊಂಡು ಹೋಗೋಂಥ ಕಾರ್ ತಗೊಂಡ್ರೆ ನಾನು ಮಲಿಕ್ಕೊಂಡು ಹೋಗೋಂಥ ಕಾರ್ ತಗೊಂಡೆ ಅಂಥೇಳಿ ವಿಡಿಯೋನ ಪ್ರಾರಂಭ ಮಾಡ್ತಾರೆ. ವಿಡಿಯೋನ ಫುಲ್ ನೋಡ್ತಾರೆ ಹೆಂಗೋ ಗೊತ್ತಿಲ್ಲ ಜನಗಳು. ಇವರು ವಯಸ್ಸಾದಂತಹ ವೃದ್ಧರನ್ನಾಗಲಿ, ಒಂದು ಆಶ್ರಯ ಇಲ್ಲದಂತಹ ವ್ಯಕ್ತಿಗಳನ್ನಾಗಲಿ ತನ್ನ ಆಶ್ರಮದಲ್ಲಿ ನಿಸ್ವಾರ್ಥ ಸೇವೆಯಿಂದ ಅನ್ನ ಬಟ್ಟೆ ಕೊಟ್ಟು ಸಾಕ್ತಿದ್ದಾರೆ. ಅಂತಹ ವ್ಯಕ್ತಿಗೆ ಅವರು ಯಾವ ಒಂದು ವಾಹನವನ್ನು ಪರ್ಚೇಸ್ ಮಾಡಿದ್ದಾರೆ, ಏನೈತೆ ಆ ಒಂದು ವಿಡಿಯೋದಲ್ಲಿ ಅಂತ ನೋಡೋಕ್ಕಾಗದಂತಹ ಕೆಟ್ಟು ಕಿಡಿಗೇಡಿ ನನ್ನ ಮಕ್ಕಳು ಆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬೇಕೋ ಆಗ ಮಾತಾಡಿದ್ದಾರೆ. ಇಂಥ ನನ್ನ ಮಕ್ಕಳಿಗೆ ಏನು ಹೇಳ್ಬೇಕು ಅಂತೇಳಿ ಗೊತ್ತಿಲ್ಲ. ಪರ್ಚೇಸ್ ಮಾಡಿರೋದು ಆ ಕಾರನ್ನು ಅವರು ಲಕ್ಸುರಿಯಾಗಿ ಓಡಾಟ ಮಾಡೋಕ್ಕಾಗಲಿ, ಶೋಕಿ ಮಾಡೋಕ್ಕಾಗಲಿ ಅಲ್ಲ ಗುರುವೇ. ನೋಡಿ, ವಿಡಿಯೋನ ಪೂರ್ತಿ ನೋಡಿ. ಜನಗಳನ್ನು, ನಿರಾಶ್ರಿತರನ್ನ, ಆಶ್ರಯ ಇಲ್ಲದವ್ರನ್ನ ಯಾವಾಗ ಬೇಕೋ ಅವಾಗ ರಾತ್ರಿ ಹಗಲು ಸೇವೆ ಮಾಡುವಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಬರೋದು, ಸಾಗಿಸೋದು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಇಂಥ ಒಂದು ಸೇವೆ ಮಾಡೋಕ್ಕೆ ಒಂದು ವಾಹನವನ್ನು ಖರೀದಿ ಮಾಡಿದ್ದಾರೆ. ಅಂತಹ ಒಂದು ಸೇವೆ ಮಾಡ್ತಿದ್ದಂಥ ವ್ಯಕ್ತಿಗಳಿಗೂ ಕೂಡ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ. ಇಂಥ ನನ್ನ ಮಕ್ಕಳಿಗೆ ಏನು ಹೇಳ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನೀವಿಷ್ಟೆಲ್ಲ ಕಮೆಂಟ್ ಹೊಡಿತಿರಲ್ಲ, ನೀವು ನಿಮ್ಮ ತಂದೆ ತಾಯಿಗೆ 3 ಹೊತ್ತು ಅನ್ನ ಹಾಕ್ತಿದ್ದೀರ ಅಂತ ಯೋಚನೆ ಮಾಡಿ. ಇಲ್ಲ ಇಂಥ ಕಷ್ಟದ ದಿನಗಳನ್ನು ನೀವೇನಾದರೂ ನೋಡಿಲ್ಲ ಅಂತಂದರೆ ಅಂತ ನನ್ನ ಮಕ್ಕಳು ಕಮೆಂಟ್ ಆಗ್ತಾರೆ. ಇದಕ್ಕೆ ಪಾಪ ಯೋಗೇಶ್ ಅಣ್ಣವರು ನಿಸ್ವಾರ್ಥ ಸೇವೆಯಿಂದ ತಂದೆ ತಾಯಿ ಇಲ್ಲಂತಹ ಮಕ್ಕಳುಗಳು ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗದಂತೆ ಬಿಟ್ಟಿರೋಂತಹ ವಯಸ್ಸಾದಂತಹ ವೃದ್ಧರು, ಆಶ್ರಯ ಇಲ್ದಂಗೆ ಎಲ್ಲೋ ಬೀದಿಲಿ ಬಿದ್ದಿರತಕ್ಕಂಥ ವ್ಯಕ್ತಿಗಳನ್ನು ತಗೊಂಬಂದು ಆಶ್ರಮ ನಡೆಸ್ತಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಗೆ ದೇವರು ಅಂತ ಹೇಳ್ಬೋದು ವ್ಯಕ್ತಿಯ ಯೋಗೇಶ್ ಅಣ್ಣವ್ರನ್ನ. ಅಂತಹ ಒಂದು ವ್ಯಕ್ತಿಗೂ ಕೂಡ ಇವರು ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ. ಇಂಥ ನಮ್ಮ ಮಕ್ಕಳಿಗೆ ಏನು ಹೇಳೋಕ್ಕಾಗಲ್ಲ. ಇಂಥವ್ರನ್ನ ಹೊಗಳೋಕ್ಕೆ ಕೆಲವು ವರ್ಡ್ಸ್ಗಳೇನು ಬರಲ್ಲ. ಅಂಥ ಮಾತುಗಳನ್ನ ಅವರೇನೋ ಕಮೆಂಟ್ ಹಾಕಿದ್ದಾರೆ ಅಂತೇಳಿ ಅಣ್ಣವರು ತಲೆ ಕೆಡಿಸ್ಕೋಕ್ಕೆ ಹೋಗಬಾರ್ದು. ಇಂಥ ಕೆಟ್ಟಗಳು ಇದ್ದೇ ಇರ್ತವೆ ಜಗತ್ತಲ್ಲಿ. ಒಳ್ಳೆಯದು ಅಂತ ಹೇಳಿದರೆ 5 ಪೈಸದ ಕೆಟ್ಟದ್ದಂತೂ ಇದ್ದೇ ಇರ್ತೈತೆ. ಯೋಗೇಶ್ ಅಣ್ಣವರು ಇಂಥವೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಅವರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯ ದಾರಿಲಿ ನಡೀತಿದ್ದಾರೆ, ಮಾರ್ಗದರ್ಶಕರಾಗಿ ನಡೀತಿದ್ದಾರೆ. ಕೈಲಾದರೆ ಸಹಾಯ ಮಾಡಿ, ಅವರ ಒಂದು ನಿಸ್ವಾರ್ಥ ಸೇವೆಗೆ ಆದರೆ ಸಹಾಯ ಮಾಡಿ. ಅದು ಬಿಟ್ಟು ಈ ಥರ ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಅವರೇನೇ ಒಂದು ಮಾಡಿದ್ರೂ ಕೂಡ ಜನಕ್ಕೆ 4 ಜನಕ್ಕೆ ಗೊತ್ತಾಗಲಿ, ಇದರಿಂದ ಯಾರೋ ಒಬ್ಬರು ಇನ್ಸ್ಪೈರ್ ಆಗಿ ಬರಲಿ, ಒಂದು ಸಹಾಯ ಮಾಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋಸ್ ಮಾಡ್ತಾರೆ, ಬೇರೆಯವ್ರಿಗೋಸ್ಕರ ವಿಡಿಯೋ ಮಾಡ್ತಾರೆ. ಅದು ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕೋದನ್ನ ಬಿಡಿ. ಆದರೆ ನಿಮ್ಮ ಕೈಲಾದರೆ ಸಹಾಯ ಮಾಡಿ. ಆಗಲಿಲ್ವೇ, ನೀವು ನಿಮ್ಮ ಕೈಲಾದಷ್ಟು ಹಣ ಸಹಾಯವನ್ನು ಯಾವುದೋ ಒಂದು ಆಶ್ರಮಕ್ಕೋ ಇಲ್ಲ ನಿಮ್ಮ ತಂದೆ ತಾಯಿನೋ ನೋಡ್ಕೊಳ್ಳೋಂಥ ಕಾರ್ಯಗಳನ್ನು ಮಾಡಿ. ಅದು ಬಿಟ್ಟು ಬ್ಯಾಡ್ ಕಮೆಂಟ್ ಹೊಡೆಯೋಕ್ಕೆ ಹೋಗಬೇಡಿ. ಯೋಚನೆ ಮಾಡಿ, ಬ್ಯಾಡ್ ಕಮೆಂಟು ಯಾರಿಗೆ ಹಾಕಬೇಕೋ ಅಂಥವ್ರಿಗೆ ಹಾಕಿ, ಬೇಡ ಅಂತನ್ನಲ್ಲ. ಇಂತಹ ಒಳ್ಳೆಯ ವ್ಯಕ್ತಿಗಳಿಗೆ ನೀವು ಬ್ಯಾಡ್ ಕಮೆಂಟ್ ಹಾಕ್ತೀರ ಅಂತಂದರೆ ನಿಮ್ಮನ್ನು ಬೈಬೇಕು, ನಿಮ್ಮ ಅಪ್ಪ ಅಮ್ಮರನ್ನ ಬೈಬೇಕು, ಅಥವಾ ನೀವು ಬೆಳೆದಿರೋ ವಾತಾವರಣನ ಹಂಗೇನೋ ಒಂದು ಗೊತ್ತಿಲ್ಲ. ಇಂಥವ್ರಿಗೆ ಏನು ಹೇಳ್ಬೇಕು ಅಂತೇಳಿ ನೀವು ತಿಳಿಸಿ ನೋಡೋಣ. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇಷ್ಟೊಂದು ಜನರ ವೃದ್ಧರನ್ನ ಸೇವೆ ಮಾಡ್ತಿದ್ದೀರಾ. ನಿಮಗೆ ಆ ದೇವರು 100 ಕಾಲ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಈ ಥರ ವೃದ್ಧ ಅನಾಥಾಶ್ರಮ ಇಂಥವರು ನಿಮ್ಮಿಂದ ಒಂದು ಪ್ರೋತ್ಸಾಹ ಸಿಕ್ಕಿ ಈ ಥರ ಒಂದು ಸೇವೆಯನ್ನು ಮಾಡೋರು ಇನ್ನೂ ಮುಂದಕ್ಕೆ ಬರಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊಡ್ತೀನಿ ಅಣ್ಣ.